ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಪ್ರೀತಿಸಿ ಕೈಕೊಟ್ಟಿದ್ದ ಪ್ರಿಯಕರ, ಮಾಜಿ ಪ್ರಿಯತಮಿಗೆ ಕೊಡಬೇಕಿದೆ 7 ಲಕ್ಷ ಪರಿಹಾರ, ಪೊಲೀಸರಿಗೂ ಬಂದಿದೆ 4 ಲಕ್ಷ ಸಂಚಕಾರ. ಅಪ್ಪ ಅಮ್ಮನ ಮುದ್ದಿನ ಮಗಳು ಬುದ್ಧಿ ಹೇಳಿದ್ದಕ್ಕೆ ಸಿಟ್ಟಾಗಿ ಬಿಟ್ಲು, ಕುರುಬರಹಳ್ಳಿಯಲ್ಲಿ ಬೆಂಕಿ ಹಚ್ಚಿಕೊಂಡು ವಿದ್ಯಾರ್ಥಿನಿ ಸಾವು. 2 ಲಕ್ಷ ರೂಪಾಯಿ ಲಂಚ ಆರೋಪ, ಜೈಲು ಶಿಕ್ಷೆ ರದ್ದತಿಗೆ ಕಾರ್ಪೊರೇಟರ್ ಗೋವಿಂದರಾಜು ಕೋರಿಕೆ, ಲೋಕಾಯುಕ್ತ ತೀರ್ಪಿನ ವಿರುದ್ಧ ಹೈಕೋರ್ಟ್ಗೆ ಮೇಲ್ಮನವಿ. ಎಲ್ಲೆಡೆ ಪ್ರಳಯದ ವದಂತಿ, ಪೂಜೆ ಪುನಸ್ಕಾರದ ಮೂಲಕ ಕಡಿಮೆ ಮಾಡಿಕೊಳ್ತಿದ್ದಾರೆ ಭೀತಿ, ಲೋಕ ಕಲ್ಯಾಣಕ್ಕಾಗಿ ಭೂಮಂಡಲ ಕಾಲಚಕ್ರ ಪೂಜೆ. ಸಿನಿಪ್ರಿಯರಿಗೆ ನಾಳೆ ಭರ್ಜರಿ ಹಂಗಾಮ, ಬಿಡುಗಡೆಯಾಗ್ತಿದೆ ಒಂದೇ ದಿನ 5 ಸಿನಿಮಾ, ಅಮೀರ್ ಖಾನ್ಗೆ ತಲಾಶ್ ಕೊಡುತ್ತಾ ಸಂಭ್ರಮ. ಪ್ರೀತಿಸೋದು ನಂತರ ಕೈಯೆತ್ ಬಿಡೋದು, ಇದು ಇತ್ತೀಚೆಗೆ ಸಾಮಾನ್ಯವಾಗ್ಬಿಟ್ಟಿದೆ. ಅದರಲ್ಲೂ ಮದುವೆ ದಿನ ಯಾರಿಗೂ ಹೇಳದೆ ಕೇಳದೆ ಹೋಗ್ಬಿಟ್ರೆ ಏನ್ ಮಾಡಬೇಕು ಹೇಳಿ. ಇಂಥವರಿಗೆ ಹೈಕೋರ್ಟ್ ಚಾಟಿ ಬೀಸಿದೆ. ಕೋರ್ಟ್ ಹೇಳಿದ್ದೇನು ಬನ್ನಿ ನೋಡೋಣ. ಪ್ರೀತಿಸಿ ಕೈಕೊಟ್ಟಿದ್ದ ಪ್ರಿಯಕರ, ಪ್ರೀತಿಸಿದವನು ಕೊಡಬೇಕಿದೆ 7 ಲಕ್ಷ ಪರಿಹಾರ, ಪೊಲೀಸರು ಕೊಡಬೇಕು 4 ಲಕ್ಷ. ನಿಮಗೆ ನೆನಪಿರಬಹುದು, 2009ರಲ್ಲಿ ಹುಡುಗಿಯೊಬ್ಬಳನ್ನ ಆನಂದ್ ಎಂಬಾತ ಪ್ರೀತಿಸಿ ಕೈಕೊಟ್ಟು ಮತ್ತೊಬ್ಬಾಕೆಯನ್ನ ವರಿಸಲು ಹೋಗಿದ್ದ. ಆದರೆ ಹೈಕೋರ್ಟ್ ಈಗ ಆನಂದ್ಗೆ ಕೈಕೊಟ್ಟ ಹುಡುಗಿಗೆ ಪರಿಹಾರ ನೀಡುವಂತೆ ಸೂಚಿಸಿದೆ. ಅಂದು ನಡೆದದ್ದೇನು? 2009 ರಾಜಾಜಿನಗರದ ಕಲ್ಯಾಣ ಮಂಟಪದಲ್ಲಿ ಆನಂದ್ ಹಾಗೂ ತಿರುಮಲ ಎನ್ನುವವರ ವಿವಾಹ ನಡೀತಾ ಇತ್ತು. ಇದಕ್ಕೂ ಮೊದಲು ಈ ಆನಂದ್ ಪ್ರಿಯಾಂಕಾ ಎನ್ನುವ ಹುಡುಗಿ ಜೊತೆ ಲವ್ವಿ ಡವ್ವಿ ಶುರು ಮಾಡಿದ್ದ. ಮದುವೆ ನಡೀತಾ ಇರೋದನ್ನ ತಿಳಿದ ಪ್ರಿಯಾಂಕಾ ಏಕಾಏಕಿ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ಆನಂದನನ್ನ ಎಳೆದಾಡಿದ್ಲು. ಮದುವೆ ಮಂಟಪ ಒಂದೇ ಕ್ಷಣದಲ್ಲಿ ಕುರುಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ಆದರೆ ಪ್ರಕರಣ ದಾಖಲಿಸಿಕೊಂಡಿದ್ದ ನಂದಿನಿ ಲೇಔಟ್ ಪೊಲೀಸರು ಆರೋಪಿಯನ್ನ ಬಂಧಿಸಿರಲಿಲ್ಲ. ಹೀಗಾಗಿ ಮಹಿಳಾ ಸಂಘಟನೆಗಳು ನ್ಯಾಯಕ್ಕಾಗಿ ಪ್ರಿಯಾಂಕಾ ಪರ ನಿಂತವು. ಪೊಲೀಸರು ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ಲು. ವಿಚಾರಣೆ ನಡೆಸಿದ ಆಯೋಗ ಸರ್ಕಾರದಿಂದ ಉಚಿತ ಕಾನೂನು ವ್ಯವಸ್ಥೆ ನೀಡುವಂತೆ ಸರ್ಕಾರಕ್ಕೆ ಸೂಚಿಸಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಪರ ಸರ್ಕಾರಿ ವಕೀಲರು, ಪೊಲೀಸರು ಹಾಗೂ ಆನಂದ್ ವಿರುದ್ಧ ಕ್ರಮ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ನ ವಿಭಾಗೀಯ ಪೀಠ ಆನಂದನನ್ನ ನೀನು ಮನುಷ್ಯನಾಗೋದಕ್ಕೆ ನಾಲಾಯಕ್ಕು ಎಂದಿದೆ. ಅಲ್ಲದೆ 7 ಲಕ್ಷ ಪರಿಹಾರ ನೀಡುವಂತೆ ಸೂಚಿಸಿದೆ. ಇನ್ನು ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಹಿಂಜರಿದ ನಂದಿನಿ ಲೇಔಟ್ ಎಸ್ಐ ಚಂದ್ರ ಮತ್ತು ಕೆಂಪರಾಜುವಿಗೆ ತಲಾ 2 ಲಕ್ಷ ಪರಿಹಾರ ನೀಡುವಂತೆ ದಂಡ ವಿಧಿಸಿದೆ. ಇನ್ನೊಂದೆಡೆ ಆನಂದ್ ಮತ್ತು ಪೊಲೀಸರ ವಿರುದ್ಧದ ದೂರನ್ನ ರದ್ದು ಮಾಡಿದೆ. ಒಟ್ನಲ್ಲಿ ಜೀವನದಲ್ಲಿ ಸೋತು ಸುಣ್ಣವಾಗಿದ್ದ ಪ್ರಿಯಾಂಕಾಗೆ ಹೈಕೋರ್ಟ್ ಪರಿಹಾರವೇನೋ ಕೊಟ್ಟಿದೆ. ಆದರೆ ಪ್ರಿಯಾಂಕಾಳ ಮುಂದಿನ ಜೀವನ ಮಾತ್ರ ಇನ್ನೂ ಪ್ರಶ್ನೆಯಾಗೇ ಉಳಿದಿದೆ. ಬೆಂಗಳೂರಿನಿಂದ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಆಕೆ ಮೊದಲ ವರ್ಷದ ಪಿಯುಸಿ ವಿದ್ಯಾರ್ಥಿನಿ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಆ ಮುದ್ದಾದ ಮಗಳು ಇವತ್ತು ಹೆತ್ತವರಿಂದ ದೂರವಾಗಿದ್ದಾಳೆ. ಇದಕ್ಕೆ ಕಾರಣವಾಗಿದ್ದು ಅಮ್ಮ ಹೇಳಿದ ಬುದ್ಧಿಮಾತು. ಈಗಿನ ಹುಡುಗರು ಯಾರ ಮಾತು ಕೇಳೋಲ್ಲ. ಬುದ್ಧಿವಾದಗಳೇ ಅವರ ಪಾಲಿಗೆ ಪಾಷಾಣವಾಗ್ತವೆ. ಬೆಂಗಳೂರಿನ ಕುರುಬರಹಳ್ಳಿಯ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ಹೆತ್ತವರು ಹೇಳಿದ್ದಕ್ಕೆ ಸಿಟ್ಟಾಗಿ ಮನೆಯಲ್ಲೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ವ್ಯಾಪಾರಿ ಪಾಂಡುರಂಗ ದಂಪತಿಯ ಪುತ್ರಿ ಶಿಲ್ಪಾ ಮೃತ ಬಾಲಕಿ. ಏನಕ್ಕೂ ಗೊತ್ತಿಲ್ಲ ಸರ್. ಫಸ್ಟ್ PUC. ಯಾರು ಇರಲಿಲ್ಲ. ಇವಳು ವಿಜಯನಗರದಲ್ಲಿರುವ RNS ವಿದ್ಯಾನಿಕೇತನ್ ಕಾಲೇಜಿನಲ್ಲಿ ಮೊದಲನೇ ವರ್ಷದ PUC ವಿದ್ಯಾರ್ಥಿನಿ. ಕಳೆದ ತಿಂಗಳು ನಡೆದ ಮಾಸಿಕ ಪರೀಕ್ಷೆಯಲ್ಲಿ ಈ ಬಾರಿಯೂ ಕಡಿಮೆ ಮಾರ್ಕ್ಸ್ ತೆಗೆದಿದ್ದಳು. ಜೊತೆಗೆ ಮಾರ್ಕ್ಸ್ ಕಾರ್ಡ್ ಅನ್ನ ತಿದ್ದಿದ್ದಳು. ಈ ವಿಷಯ ತಿಳಿದ ಪೋಷಕರು ಶಿಲ್ಪಾಗೆ ಬುದ್ಧಿ ಹೇಳಿದ್ದಾರೆ. ಅಷ್ಟೇ ನೋಡಿ, ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಶಿಲ್ಪಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮಾರ್ಕ್ಸ್ ಏನೋ ಕಮ್ಮಿ ಆಗಿರೋದ್ರಿಂದ ಅವಳು ಮಾರ್ಕ್ಸ್ ಕಮ್ಮಿ ತಗೊಂಡಿದ್ದಾಳೆ. ಅದು ಮನೇಲಿ ಗೊತ್ತಾಗಿ ತುಂಬ ಭಯಪಟ್ಕೊಂಡಿದ್ದಾಳೆ. ಸೊ ಮನೇಲಿ ತಾಯಿಗೆ ಎದುರ್ಕೊಂಡು ಏನಾರು ಮಾಡ್ತಾರೆ ಅನ್ನೋ ಭಯದಲ್ಲಿ ಅವಳು ಈ ಥರ ಮಾಡ್ಕೊಂಡಿದ್ದಾಳೆ. ಮನೇಲಿ ಯಾರೇನು ಬೈದಿಲ್ಲ. ಕಾಲೇಜಿಗೆ ಹೋಗ್ಬಿಟ್ಟು ನೇರ ಸ್ಟ್ರೈಟು ಮನೆಗೆ ಬಂದಿದ್ದಾಳೆ.
ಅವ್ರ ತಾಯಿ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ. ಸಾಯಂಕಾಲ ಬಂದಾದಮೇಲೆ ಅವ್ರ ತಾಯಿ ಬರೋಷ್ಟೊಳಗೆ ಅವಳು ಈ ಥರ ಮಾಡ್ಕೊಂಡು. ಮಕ್ಕಳಿಗೆ ಬುದ್ಧಿವಾದ ಹೇಳೋದೇ ತಪ್ಪ ಅಂತ ಮಗಳನ್ನ ಕಳೆದುಕೊಂಡ ಪೋಷಕರು ಕಣ್ಣೀರಿಡುತ್ತಿದ್ದಾರೆ. ಆದರೆ ಹೋದ ಮಗಳು ಮತ್ತೆ ಬರ್ತಾಳ? ಮಗಳನ್ನ ನೆನೆದು ಇನ್ಯಾರಿಗೂ ಇಂಥ ಸ್ಥಿತಿ ಬರಬಾರದು ಅಂತ ಮಮ್ಮಲ ಮರಗುತ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅದು ಜಸ್ಟ್ 4 ದಿನಗಳ ಹಿಂದೆ ನಡೆದ ಭಯಾನಕ ಮರ್ಡರ್. ಬನಶಂಕರಿಯಲ್ಲಿ ಹಾಡಹಗಲೇ ದುಷ್ಕರ್ಮಿಗಳು ಮಚ್ಚು ಲಾಂಗು ಜಳಪಿಸಿದ್ರು. ದೋಡುತ್ತಲೇ ಹತ್ಯೆಗೈದು ಎಸ್ಕೇಪ್ ಆಗಿದ್ರು. ಆದ್ರೆ ಪೊಲೀಸರು ಬಿಡ್ತಾರಾ? ಆಟೋ ರಿಕ್ಷಾ ನೀಡಿದ ಸುಳಿವು ಹಂತಕರನ್ನ ಕೆಡ್ಡಾಕೆ ಕೆಡವಿದೆ. ನವೆಂಬರ್ 24, 2012. ಸಮಯ ಬೆಳಗ್ಗೆ 10:45. ಆವತ್ತು ನವೆಂಬರ್ 24ನೇ ತಾರೀಕು 2012ನೇ ಇಸವಿ. ಸಮಯ ಬೆಳಗ್ಗೆ 10:45. ಬೆಂಗಳೂರಿನ ಬನಶಂಕರಿಯಲ್ಲಿ ಸೇವಾ ಕ್ಷೇತ್ರ ಆಸ್ಪತ್ರೆ ಮುಂದೆ ದುಷ್ಕರ್ಮಿಗಳು ಅಟ್ಟಹಾಸಗೈದಿದ್ದರು. ಬೈಕ್ನಲ್ಲಿ ಕೋರ್ಟ್ಗೆ ಹೊರಟಿದ್ದ ಆನೇಕಲ್ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಶ್ರೀನಿವಾಸರನ್ನ ಕೊಲೆಗೈದು ಎಸ್ಕೇಪ್ ಆಗಿದ್ದರು. ಹಂತಕರ ಪತ್ತೆಗೆ 3-4 ವಿಶೇಷ ತಂಡ ರಚಿಸಿಕೊಂಡು ಕಾರ್ಯಾಚರಣೆಗೆ ಇಳಿದಿದ್ದ ಬನಶಂಕರಿ ಪೊಲೀಸರು ಆರೋಪಿಗಳನ್ನ ಹಿಡಿದಿದ್ದಾರೆ. ಆಟೋ ರಿಕ್ಷಾ ನಂಬರ್ ವಾಸನೆ ಹಿಡಿದ ಪೊಲೀಸರು 6 ಜನ ಹಂತಕರನ್ನ ಹೆಡೆಮುರಿ ಕಟ್ಟಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಶ್ರೀಧರು ಈ ಶ್ರೀನಿವಾಸನನ್ನು ಮುಗಿಸಬೇಕಂತೂ ಒಲಸಂಚು ಮಾಡಿ ಈ ಹುಡುಗರಿಗೆ ಒಂದು ಸುಪಾರಿಯನ್ನು ನೀಡಿ ಇವರಿಂದ ಈ ಶ್ರೀನಿವಾಸನನ್ನು ಕೊಲೆ ಮಾಡಿರುತ್ತಾನೆ. ಕೊಲೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ 6 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಈ ಆರೋಪಿಗಳು ಶ್ರೀಧರ್, ಪ್ರೇಮಕುಮಾರ್, ಸೋಮಶೇಖರ್, ಆನಂದ್, ಅರುಣ ಮತ್ತು ಲೋಕೇಶ್ ಎಂಬವರು. ಕೊಲೆಯಾದ ಶ್ರೀನಿವಾಸ್ ಹಾಗೂ ಶ್ರೀಧರ್ ಮಧ್ಯೆ ಆನೇಕಲ್ನಲ್ಲಿ ಜಮೀನು ವಿಚಾರಕ್ಕೆ ತಕರಾರು ಉಂಟಾಗಿತ್ತು. ಶ್ರೀನಿವಾಸ್ ಕಾಟ ಹೆಚ್ಚಾದಾಗ ತಿಂಗಳ ಹಿಂದೆ ಆತನನ್ನ ಕಿಡ್ನಾಪ್ ಮಾಡಿಸೋದಕ್ಕೆ ಶ್ರೀಧರ್ ಯತ್ನಿಸಿದ್ನಂತೆ. ಆದರೆ ಅದು ಕೈಗೂಡದೇ ಇದ್ದಾಗ ಸುಪಾರಿ ಕೊಟ್ಟು ಕೊಲೆ ಮಾಡಿಸೋದಕ್ಕೆ ಮುಂದಾಗಿದ್ದ. ತನಗೆ ಪರಿಚಯವಿದ್ದ ಆನಂದ್ ಮತ್ತು ಸೋಮಶೇಖರ್ಗೆ 10 ಲಕ್ಷ ರೂಪಾಯಿ ಸುಪಾರಿ ನೀಡಿದ್ದ. ಇವರಿಬ್ರು ಲೋಕೇಶ್, ಪ್ರೇಮಕುಮಾರ್ ಮತ್ತು ಅರುಣ್ ಜೊತೆ ಸೇರಿ ಬನಶಂಕರಿಯಲ್ಲಿ ಶ್ರೀನಿವಾಸನ ಹೆಣ ಉರುಳಿಸಿದ್ರು. ಒಟ್ಟಾರೆ ಶ್ರೀನಿವಾಸನನ್ನ ಎತ್ತಿದ್ರೆ ತನಗಿನ್ಯಾವ ಅಡ್ಡಿ ಆತಂಕ ಇರಲ್ಲ ಅಂದುಕೊಂಡಿದ್ದ ಶ್ರೀಧರ್ ಲೆಕ್ಕಾಚಾರ ಈಗ ಉಲ್ಟಾ ಹೊಡೆದಿದೆ. ಕೊಲೆ ಮಾಡಿ ಕಣ್ಮರೆಯಾಗಿದ್ದ ಹಂತಕರನ್ನ ಕೇವಲ 5 ದಿನದಲ್ಲಿ ಪತ್ತೆ ಹಚ್ಚಿದ ಪೊಲೀಸರು ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ಕಳುಹಿಸಿದ್ದಾರೆ. ಬೆಂಗಳೂರಿನಿಂದ ಲಕ್ಷ್ಮಣ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಲೋಕಾಯುಕ್ತ ಕೋರ್ಟ್ನಿಂದ 4 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿರೋ ಬಿಬಿಎಂಪಿ ಕಾರ್ಪೊರೇಟರ್ ಗೋವಿಂದರಾಜು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. 2 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸಿರುವ ಆರೋಪ ಸಾಬೀತಾಗಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಗೋವಿಂದರಾಜುಗೆ ಲೋಕಾಯುಕ್ತ ಕೋರ್ಟ್ 4 ವರ್ಷ ಜೈಲು ಶಿಕ್ಷೆ, 90,000 ರೂಪಾಯಿ ದಂಡ ವಿಧಿಸಿದೆ. ಲೋಕಾಯುಕ್ತ ಕೋರ್ಟ್ನ ತೀರ್ಪು ರದ್ದುಪಡಿಸುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 2010ರಲ್ಲಿ ನಡೆದಿದ್ದ ಲಂಚ ಸ್ವೀಕಾರ ಪ್ರಕರಣದಲ್ಲಿ ಗಣೇಶ ಮಂದಿರ ವಾರ್ಡ್ ಸದಸ್ಯ ಗೋವಿಂದರಾಜು ನಿನ್ನೆಯಷ್ಟೇ ಪರಪ್ಪನ ಅಗ್ರಹಾರದ ಜೈಲು ಸೇರಿದ್ದಾರೆ. ಈಗೊಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.